ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಚಾನಲ್. ನಾನಿವತ್ತು ಗಾಡಿ ರಿವ್ಯೂ ಮಾಡೋಕ್ಕೆ ಯಾವ ಗಾಡಿ ತಂದಿದ್ದೀನಿ ಅಂದರೆ ಬಜಾಜ್ ಡಿಸ್ಕವರ್ 100. ಈ ಗಾಡಿ 2014 ರಿಲೀಸ್ ಆಯಿತು ಇಂಡಿಯಾದಲ್ಲಿ. ಇದು 94 ಸಿ ಸಿ ಗಾಡಿ. ಇದ್ರ ಪವರ್ ನೋಡೋದಾದರೆ 7.5 ಹಾರ್ಸ್ ಪವರ್ ಇದೆ ಮತ್ತು 15 ಟಾರ್ಕ್ ಇದೆ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಮತ್ತು ನಾನು ಈ ಗಾಡಿ ರಿವ್ಯೂ ಮಾಡೋಕ್ಕೆ ಯಾವ ಸ್ಪಾಟಿಗೆ ಬಂದೀನಿ ಅಂದರೆ ಫುಲ್ಲು ಸುತ್ತ ಗ್ರೀನರಿ ಅಂಥ ಸ್ಪಾಟಿಗೆ ಬಂದೀನಿ ಗಾಯ್ಸ್. ಒಳ್ಳೆ ಸೈಕ್ ಐತೆ ವ್ಯೂ ಎಲ್ಲ ನೋಡಿ ಗಾಯ್ಸ್. ಈ ಗಾಡಿ ಪೂರ್ತಿ ಏನು ಸ್ಟೇಬಲಾಗಿ ಅಷ್ಟಿಲ್ಲ, ಪೂರ್ತಿ ರಾ ಪವರ್ ಆಗೈತೆ, ಅಷ್ಟು ಕಂಡೀಷನ್ ಇಲ್ಲ. ಒಳ್ಳೆ ಆಗಿನ ಕಾಲದಲ್ಲಿ ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಅಂದರೆ ಇದೆ. ಯಾಕೆಂದರೆ ಆಗೆಲ್ಲ ಚೆನ್ನಾಗಿ ಮೈಲೇಜ್ ಕೊಡೋದು. ಇದು ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅವರೇಜು ಒಂದು 60 to 70 ಮೈಲೇಜ್ ಕೊಡುತ್ತೆ. ಬನ್ನಿ ಒಂದು ರೈಡ್ ಹೋಗಿ ಬರೋಣ. ಇದೆಲ್ಲ ಶೆಲ್ಫ್ ಏನು ವರ್ಕ್ ಐತಿಲ್ಲ. ಇದರಲ್ಲಿ ಹಿಂಗೆ ಹೊಡಿಬೇಕು. ಹಂಗೆ ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ ಬಂದ್ಬಿಡ್ತು ಕಂಡ್ರ. ನೋಡಿ ಗಾಯ್ಸ್, ಫುಲ್ಲು ಸೈಕ್ ಒಳ್ಳೆ ಪವರ್ ಐತೆ ಗಾಯ್ಸ್. ಟಾಪ್ ಸ್ಪೀಡ್ ನೋಡೋದಾದರೆ 95 to 100 ಹೋಗುತ್ತೆ. ಇದಷ್ಟು ಜಾಸ್ತಿ ಟಾಪ್ ಸ್ಪೀಡ್ ಹೋಗುವಂಥ ಗಾಡಿ ಅಲ್ಲ. ಇದ್ರ ಸೆಗ್ಮೆಂಟೇ ಬೇರೆ. ಇದು ಮೈಲೇಜ್ ಆಗಿರೋ ಸೆಗ್ಮೆಂಟ್ ಆಗಿರೋದ್ರಿಂದ ಇದು ಮೈಲೇಜಿಗೆ ಪ್ರಿಫರ್ ಆಗಿ ಮಾಡಿರೋಂಥ ಗಾಡಿ. ಇದು ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅಂದರೆ, ಈಗ ನಿಮ್ಮ ಮನೇಲಿ ಅಪ್ಪ ಅಮ್ಮ ಇರ್ಬೋದು ಅಂಥವರಿಗೆ ಈ ಗಾಡಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಾಂದರೆ ಏನು ಗಾಡಿ ಅಕ್ಕಪಕ್ಕ ಸುತ್ತಮುತ್ತ ಹಳ್ಳಿ ಅಗ್ರಿಕಲ್ಚರ್ ಫೀಲ್ಡಲ್ಲಿರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಈ ಮಿಡಲ್ ಕ್ಲಾಸ್ ಜನಕ್ಕೆ ಇದೇ ಡ್ರೀಮ್ ಬೈಕ್ ಆಗಿರುತ್ತೆ. ಯಾಕಂದರೆ ಇದು ನಮ್ಮ ಅಪ್ಪನ ಜೊತೆ ಇದೇ ಬೈಕ್ ಇರೋದು. ಸೈಕಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಒಳ್ಳೆ ವ್ಯೂ ಅಕ್ಕನ್ ಸೈಕ್ ಅನ್ಕಳಿ. ಈಗ ಆ ಕಡೆ ಫುಲ್ಲು ಹಿಂಗೆ ಹೋಗ್ಬಿಡೋಣ. ಫುಲ್ಲು ಈ ಕಡೆಗೆ ಬಂದೀನಿ. ಉಣ್ಕಂದ್ರೆ ನನಗೂ ಗೊತ್ತಿಲ್ಲ. ಉಣ್ಕಂದ್ರೆ ಅವನಿಗೆ ನಮ್ಮ ಫ್ರೆಂಡಿಗೆ ಯಾರಿಗಾರು ಫೋನ್ ಮಾಡಬೇಕು ಅಷ್ಟೇ. ನೀವೆಲ್ಲ ಫ್ರೆಂಡ್ಸ್ ಸರಿ ರೀ. ನೋಡಿ ಗಾಯ್ಸ್, ಗಾಡಿ ರಿವ್ಯೂ ಮಾಡೋಕ್ಕೆ ಯಾವ ಸ್ಪಾಟಿಗೆ ಕರ್ಕೊಬಂದಿಬಿಟ್ಟೀನಿ ಗಾಡಿನ. ಒಂಚೂರು ಮುಂದೆ ಹೋದರೆ ಡೈರೆಕ್ಟ್ ಬೀಳೋದೆ, ದುಮ್ಕದೆ. ಕರೆಕ್ಟಾಗಿ ಬ್ರೇಕ್ ಹಿಡಿಲ್ಲ ಅಂದರೆ ನುಗ್ಗದೆ. ಇದು ಫ್ರಂಟ್ ಬ್ರೇಕ್ ಬೇರೆ ಇಲ್ಲ. ಆದರೂ ಇಲ್ಲಿ ವೆದರ್ ಸೈಕ್ ಆಯಿತು ಫ್ರೆಂಡ್ಸ್. ಇದು ಕೊಡ್ಲಿಪೇಟೆ, ನಮಗೆಲ್ಲ ಗೊತ್ತೇ ಇದೆ. ಕೊಡ್ಲಿಪೇಟೆ ಫುಲ್ ಫೇಮಸ್ಸು. ಕೊಡ್ಲಿಪೇಟೆಯ ಇನ್ನೂ ಫೇಮಸ್ ಆಗಿರೋ ಕಟ್ಟೆಪುರ ಯಾರಿಗೂ ಗೊತ್ತಿಲ್ಲ ಹೇಳಿ. ಕೊಡ್ಲಿಪೇಟೆಯಲ್ಲಿ ಇದ್ದವರು ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಕಟ್ಟೆಪುರ ಸ್ಪಾಟಲ್ಲಿ ನಾವು ಇರೋದು ಗಾಯ್ಸ್. ಏನಿದು ನಂಬರ್ ಪ್ಲೇಟ್ ನೋಡಿ, KI 18X3086 ಚಿಕ್ಕಮಂಗ್ಳೂರು ಗಾಡಿ. ಏನೂ ವರ್ಕ್ ಆಯ್ತಿಲ್ಲ. ಹೆಡ್ಲೈಟ್ ಒಂದು ವರ್ಕ್ ಐತೈತೆ, ಇನ್ನೇನೂ ವರ್ಕ್ ಆಯ್ತಿಲ್ಲ. ಒಳ್ಳೆ ಚೆನ್ನಾಗೈತೆ ಗಾಡಿ ಗಾಯ್ಸ್. ಹಿಂದೆ ಟೇಲ್ ಟು ಟೇಲ್ ಇದೊಂದು ಇಂಡಿಕೇಟರ್ ಹೋಗೈತೆ. ಹಿಂದೆ ಬ್ರೇಕಿಂದು ಲೈಟೇ ಇಲ್ಲ ಗಾಯ್ಸ್. ಒಳ್ಳೆ ಚೆನ್ನಾಗೈತೆ ವೆದರೆಲ್ಲ. ಏನು ವೆದರ್ ಆದರೂ ಮಸ್ತು. ಯಾವ್ದಾದ್ರು ಒಂದು ಬೋಟ್ ಇದ್ದರೆ ಹಿಂಗೆ ನಿಲ್ಸ್ಕೊಂಡು ಹೋಗ್ಬಿಡು. ಆ ಕಡೆ ಸೈಕಾಗೈತೆ, ಆ ಕಡೆ ಏನು ಸೊಗದೈತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲರೂ ಖುಷಿಯಾಗಿರಿ. ಮತ್ತೊಂದು ವಿಡಿಯೋಗೆ ವೆಯ್ಟ್ ಮಾಡ್ತೀರಿ. ಆದಷ್ಟು ಬೇಗ ಇನ್ನೊಂದು ಲೆಜೆಂಡರಿ ಬೈಕ್ ರಿವ್ಯೂ ಮಾಡ್ತೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಾಲೋ ಮಾಡಿಲ್ಲ, ಶೇರ್ ಮಾಡಿಲ್ಲ, ಎಲ್ಲ ಫಾಲೋ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ರೆಡಿಯಾಗಿರಿ ಗಾಯ್ಸ್. ಮತ್ತೊಂದು ಲೆಜೆಂಡರಿ ವೆಹಿಕಲ್ನ ರಿವ್ಯೂ ಮಾಡೋದಿದೆ. ಎಲ್ಲ ವೆಯ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಓಕೆ ಫ್ರೆಂಡ್ಸ್, ಬಾಯ್.